ಒಂದನೊಂದು ಕಾಲದಲ್ಲಿ ದೇವಲಾಪುರ ಎಂಬ ಗ್ರಾಮದಲ್ಲಿ ರಾಜು ಹಾಗೂ ಅವನ ಹೆಂಡತಿ ಮಮತಾ ಇಬ್ಬರು ವಾಸಿಸುತ್ತಿದ್ದರು. ಹಾಗೂ ಅವರ ತಾಯಿಗೆ ತುಂಬ ವಯಸ್ಸಾದ ಕಾರಣ ಅವಳಿಗೆ ದುಡಿಯಲು ಆಗುತ್ತಿರಲಿಲ್ಲ. ಇವರ ತಾಯಿಯ ಹೆಸರು ಮಮತಾ. ಇವರು ತುಂಬ ಬಡತನ ಕುಟುಂಬದವರಾಗಿದ್ದರು. ಹಾಗೂ ಇವರ ಊರಿನಲ್ಲಿ ತುಂಬ ಕಳ್ಳತನವಾಗುತ್ತಿತ್ತು. ಆದ ಕಾರಣ ಇವರು ತುಂಬ ಎಚ್ಚರದಿಂದ ವಾಸಿಸುತ್ತಿದ್ದರು. ನೋಡು ಮಗನೇ, ಇನ್ನು ಮುಂದೆ ನನಗೆ ದುಡಿಯಲಾಗುವುದಿಲ್ಲ. ಈ ಸಂಸಾರದ ಹೊಣೆ ಏನದಾಗಿದೆ. ಈ ಸಂಸಾರವನ್ನು ನೀನು ನಡೆಸಿಕೊಂಡು ಹೋಗಬೇಕು. ನೀನು ದುಡಿ, ಹೊಲದಲ್ಲಿ ಕಷ್ಟ. ನೋಡು ಅಮ್ಮ, ನಾನು ಈ ಮನೆಯ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ನೀನು ಮನೆಯಲ್ಲಿ ಆರಾಮವಾಗಿ ಇರು. ನನ್ನ ಬಗ್ಗೆ ಚಿಂತಿಸಬೇಡ. ನಾನು ಇವಾಗ ಹೊಲಕ್ಕೆ ಹೋಗುತ್ತೇನೆ. ನೀನು ಆರಾಮವಾಗಿ ಇರು. ನೋಡು ಮಗನೇ, ಗದ್ದೆಗೆ ಹೋಗುವ ದಾರಿಯಲ್ಲಿ ಕಳ್ಳರ ಸವಾಸ ತುಂಬ ಇರುತ್ತದೆ. ನೀನು ಅವರಿಗೆ ಅಂಜದೆ ಎದೆಗುಂಗದೆ ಕೈಯಲ್ಲಿ ಚಾಕು ನಡೆದುಕೊಂಡು ಹೋಗು. ಅವರೇನಾದರೂ ಬಂದರೆ ಅದನ್ನು ತೋರಿಸು. ನಾನೀಗ ಗದ್ದೆಗೆ ಹೋಗಿ ಹೊಲಕ್ಕೆ ಹೋಗಿ ನೀರು ಕಟ್ಟಿ ಬರುತ್ತೇನೆ. ಬೆಳೆ ಹೇಗಿದೆ ಎಂದು ನೋಡಿಕೊಂಡು ಬರುತ್ತೇನೆ. ಆದ ಕಾರಣ ನೀನು ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಇರು. ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟವನ್ನು ಬಡಿಸು. ಆಯಿತು ಕಣ್ರಿ, ಹೋಗಿ ಬನ್ನಿ. ಹೊಲಕ್ಕೆ ಹೋಗಿ ನೀರು ಹಾಯಿಸಿ ಬೆಳೆಗಳ ನೋಡಿಕೊಂಡು ಬನ್ನಿ. ನಿಮ್ಮ ತಾಯಿಯ ಸೇವೆಯನ್ನು ನಾನು ಮಾಡುತ್ತೇನೆ. ಹಾಗೂ ಹೋಗುವಾಗ ಅರಣ್ಯದಲ್ಲಿ ಕಳ್ಳರಿರುತ್ತಾರೆ. ಎಚ್ಚರದಿಂದ ಹೋಗಿ ಬನ್ನಿ. ನಿಮಗೆ ಬುತ್ತಿಯ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಲೇ, ನಿನ್ನಲ್ಲಿರುವ ಎಲ್ಲ ರೊಕ್ಕವನ್ನು ಕೊಡು, ಇಲ್ಲ ಅಂದರೆ ನೀನು ಸಾಯಿಸಿಬಿಡ್ತೀನಿ. ಏನಾದರೂ ಮಂದಿ ಗಿಂದಿ ಕೊಡಿಸಲು ಪ್ರಯತ್ನ ಪಟ್ಟರೆ ನಿನ್ನನ್ನು ನಾನು ಇಲ್ಲೇ ಮುಗಿಸಿಬಿಡ್ತೇನೆ. ತೆಗಿ ರೊಕ್ಕ ತೆಗಿ. ಸಾಯಿ. ಎಲ್ರಿಗೂ ಧನ್ಯವಾದಗಳು. ನೀವೇನಾದ್ರು ಬರದೇ ಇದ್ದರೆ ಅವನನ್ನು ಸಾಯಿಸಿಬಿಡ್ತಾ ಇದ್ದ. ದಯವಿಟ್ಟು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಒಬ್ಬೊಬ್ಬನೇ ಅಡ್ಡಾಡಬಹುದಾಗಿತ್ತು ನಾನು ಅರಣ್ಯದಲ್ಲಿ. ಕ್ಷಮೆ ಇರಲಿ ನನ್ನ ಮೇಲೆ. ಹೊಲದಿಂದ ಬರುವಾಗ ತುಂಬ ಬೇಜಾರದಿಂದ ಸಾಯಂಕಾಲದಂದು ಕೃಷ್ಣ ಮನೆಗೆ ಹಿಂದಿರುಗುತ್ತಾನೆ. ಊರ ಮಂದಿಯೆಲ್ಲ ಅವನನ್ನು ದಿಟ್ಟಿಸಿ ನೋಡುತ್ತಿರುತ್ತಾರೆ. ಇಂದು ಹೊಲಕ್ಕೆ ಹೋಗುವಾಗ ಅರಣ್ಯದಲ್ಲಿ ನಡೆದ ಎಲ್ಲ ರೀತಿಯ ಕಳ್ಳತನದ ಬಗ್ಗೆ ಅವನ ತಾಯಿಗೆ ಮತ್ತು ಅವನ ಹೆಂಡತಿಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾನೆ. ಹಾಗೂ ಇನ್ನೊಮ್ಮೆ ಅವನಿಗೆ ಒಬ್ಬನೇ ಹೊಲಕ್ಕೆ ಹೋಗಬಾರದೆಂದು ಸಂಪೂರ್ಣವಾಗಿ ತಿಳಿಯುತ್ತದೆ. ಅವನ ತಾಯಿಯು ಹೇಳುತ್ತಾಳೆ ಅವನಿಗೆ, ನೋಡು ಮಗನೇ, ಇನ್ನು ಮುಂದೆ ಹೀಗೆ ಆಗದಿರಗೆ ನೀನು ನೋಡಿಕೊ. ಕಳ್ಳರಿಂದ ತಪ್ಪಿಸಿಕೊಳ್ಳಲು ಉಪಾಯಗಳನ್ನು ಹುಡುಕೋ. ಆ ದೇವರು ನಿನ್ನ ಮೇಲೆ ಸದಾ ಕಾಪಾಡುತ್ತಾನೆ. ನೋಡು ಕಣ್ರಿ, ಆ ದೇವರ ದಯೆಯಿಂದ ನಮಗೆ ಏನೂ ಆಗಲಿಲ್ಲ. ಆ ದೇವರು ನಿಮ್ಮ ಮೇಲೆ ಇದ್ದಾನೆ ಎಂದು ನಿಮ್ಮ ತಾಯಿ ಹೇಳಿದ್ದಾರೆ. ಅದು ನಿಜ. ನಿಮ್ಮ ತಾಯಿಯ ಆಶೀರ್ವಾದ ಕೂಡ ನಿನ್ನ ಮೇಲೆ ಇದೆ. ಆದ್ದರಿಂದ ನಿನಗೆ ಯಾವ ಅಪಾಯವೂ ಆಗಲಿಲ್ಲ. ಕೃಷ್ಣನ ಜೊತೆ ಆದ ಈ ಘಟನೆಯ ಪ್ರಕಾರ ಎಲ್ಲ ಊರಿನ ಜನರಿಗೂ ಕಳ್ಳರ ಕಳ್ಳತನದ ಬಗ್ಗೆ ಗೊತ್ತಾಗುತ್ತದೆ. ಆದ ಕಾರಣ ಎಲ್ಲರೂ ಊರಿನಲ್ಲಿ ತುಂಬ ಎಚ್ಚರದಿಂದ ಗದ್ದೆಗೆ ಹೋಗುವಾಗ ತಮ್ಮಲ್ಲಿರುವ ಎಲ್ಲ ಚಾಕು ಅಥವಾ ಹತರಗಳನ್ನು ಹಿಡಿದುಕೊಂಡು ದಿನಾಲೂ ಹೊಲಕ್ಕೆ ಹೋಗಲು ಸಿದ್ಧರಾಗುತ್ತಾರೆ. ಈ ಕಥೆಯಿಂದ ನಮಗೆ ಏನು ಅರ್ಥವಾಗುತ್ತದೆ ಅಂದರೆ, ಅನ್ಯಾಯದಿಂದ ಮಾಡಿದ ದುಡ್ಡು, ಅನ್ಯಾಯದಿಂದ ಮತ್ತೊಬ್ಬರು ಕಸಿದುಕೊಂಡ ದುಡ್ಡು ಯಾವತ್ತೂ ಉಳಿಯುವುದಿಲ್ಲ. ದೇವರು ಬೆಚ್ಚುವ ಹಾಗೆ ಕಳ್ಳತನ ಮಾಡಬಾರದು. ಕಳ್ಳತನ ಮಾಡಿ ನೀನೇನಾದರೂ ದುಡ್ಡನ್ನು ಸಂಪಾದಿಸಿದರೆ ಅದು ನಿಷ್ಕಲ್ಮಶ. ಆ ದುಡ್ಡು ನಿನ್ನ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಹೇಳುವುದು, ಮನೆಯವರ ಆಶೀರ್ವಾದ, ಹೆಂಡತಿಯ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಇದ್ದರೆ ಜೀವನದಲ್ಲಿ ಏನೂ ಯಾರಿಗೂ ಏನಾಗುವುದಿಲ್ಲ. ಆದ್ದರಿಂದ ದೇವರಿಗಿಂತ ತಾಯಿಯ ಮೇಲು ಎಂದು ಈ ಕಥೆಯಿಂದ ನಮಗೆ ತಿಳಿಯುತ್ತದೆ.